ನಾಡಿನ ಅನ್ನದಾತರ ಶ್ರೇಯೋಭಿವೃದ್ಧಿ ಹಾಗೂ ಕೃಷಿ ಕ್ಷೇತ್ರದ ಉಳಿವಿಗಾಗಿ ಶಿಕ್ಷಣ ಪಡೆಯುತ್ತಿರುವ ರಾಜ್ಯದ ಸರ್ಕಾರಿ ಕೃಷಿ ವಿಶ್ವವಿದ್ಯಾಲಯಗಳ ವಿದ್ಯಾರ್ಥಿಗಳು ಕೃಷಿ ಇಲಾಖೆಯ ಕೆಲವು ರೈತ ಹಾಗೂ ವಿದ್ಯಾರ್ಥಿ ವಿರೋಧಿ ನೀತಿಗಳನ್ನು ಖಂಡಿಸಿ ಅನಿರ್ದಿಷ್ಟಾವಧಿ ಬೃಹತ್ ಧರಣಿಯನ್ನ ಆರಂಭ ಮಾಡಿದ್ದಾರೆ. ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ತಮ್ಮ ಪ್ರಮುಖ ಬೇಡಿಕೆಗಳನ್ನು ಸರ್ಕಾರದ ಗಮನಕ್ಕೆ ತಂದಿದ್ದು, ಕೃಷಿ ಇಲಾಖೆ ಕೃಷಿ ಅಧಿಕಾರಿ ಹಾಗೂ ಸಹಾಯಕ ಕೃಷಿ ಅಧಿಕಾರಿ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆಯಲ್ಲಿ ಕೊನೆ ಕ್ಷಣದಲ್ಲಿ ಮಾಡಲಾದ ಬದಲಾವಣೆಗಳನ್ನು ಹಿಂಪಡೆಯುವಂತೆ ಒತ್ತಾಯ ಮಾಡಿದ್ದಾರೆ. ಸರ್ಕಾರ ಶೀಘ್ರವೇ ಸೂಕ್ತ ಕ್ರಮ ಕೈಗೊಳ್ಳದಿದ್ದರೆ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸುವ ಎಚ್ಚರಿಕೆಯನ್ನು ನೀಡಿದ್ದಾರೆ. ಸಂಗಮೇಶ್ ಕುಮಾರ್, ರಾಜ್ಯ 32 ಕನ್ನಡ ನ್ಯೂಸ್, ಶಾಪುರ್. ಎಲ್ಲರಿಗೂ ನಮಸ್ಕಾರ. ಕೃಷಿ ವಿಶ್ವವಿದ್ಯಾಲಯ ರಾಯಚೂರು ಕೃಷಿ ಮಹಾವಿದ್ಯಾಲಯದ 3ನೇ ವರ್ಷದ ವಿದ್ಯಾರ್ಥಿಗಳಾದ ನಾವು ಸತತ 7 ದಿನಗಳಿಂದ ಸತ್ಯಾಗ್ರಹ ಮಾಡುತ್ತಿದ್ದೇವೆ. ಇದಕ್ಕೆ ನಮ್ಮ ಬೇಡಿಕೆಗಳು ಏನೆಂದರೆ, ಮೊದಲನೇದು ಎಒ ಮತ್ತು ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಒಳಗಡೆ ಬೈಟೆಕ್ ಮತ್ತು ಬೈಟೆಕ್ ಮಾರ್ಕ್ಸ್ಗಳನ್ನು ಸೇರಿಸಿಕೊಂಡಿದ್ದಾರೆ. ಅವನು ತೆಗೆಯಬೇಕು, ಏಕೆಂದರೆ ಅವುಗಳಿಂದ ನಮ್ಮ ಕೃಷಿ ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗುತ್ತಿದೆ. ಮತ್ತು ಪ್ರೈವೇಟ್ ಕಾಲೇಜುಗಳು ಅಂದರೆ ಕೃಷಿ ವಿಜ್ಞಾನವನ್ನು ಖಾಸಗೀಕರಣ ಮಾಡುತ್ತಿದ್ದಾರೆ. ಅದರಿಂದ ಮೆರಿಟ್ ಮೇಲೆ ಬಂದ ಕೃಷಿ ವಿದ್ಯಾರ್ಥಿಗಳಿಗೆ ಬೆಲೆ ಇಲ್ಲದಾಗಿದೆ. ಆದ್ದರಿಂದ ಎಲ್ಲಾ ಖಾಸಗಿ ಶಾಲೆಗಳನ್ನು ಬಂದ್ ಮಾಡಬೇಕು. ಮತ್ತು ದೇಸಿ ಪ್ರೋಗ್ರಾಮ್ ಎಂದರೆ, ಈಗ SSLC ಪಾಸ್ ಆದವರು 1 ವರ್ಷ ಕೋರ್ಸ್ ಕಲಿತು ಫರ್ಟಿಲೈಸರ್ ಶಾಪ್ ತೆಗಿದ್ದಾರೆ. ಅದರಿಂದ ರೈತರಿಗೆ ತುಂಬಾ ಹಾನಿ ಆಗುತ್ತಿದೆ. ಆದ್ದರಿಂದ ದೇಸಿ ಪ್ರೋಗ್ರಾಮ್ ಅನ್ನು ತೆಗೆಯಬೇಕು. ಅದರಿಂದ ಕೃಷಿ ವಿದ್ಯಾರ್ಥಿಗಳಿಗೆ ತುಂಬಾ ಲಾಭದಾಯಕವಾಗುತ್ತದೆ ಮತ್ತು ರೈತರಿಗೆ ನ್ಯಾಯ ಸಿಗುತ್ತದೆ. ಮತ್ತು ಕೃಷಿ ವಿಶ್ವವಿದ್ಯಾಲಯ ರಾಯಚೂರು ಕೃಷಿ ಮಹಾವಿದ್ಯಾಲಯ ಬೀದರ್ ಮೀಡಿಯಾ 3ನೇ ವರ್ಷದ ವಿದ್ಯಾರ್ಥಿಗಳು ಇಂದು ನಾವು ಸತತ 1 ವಾರಗಳಿಂದ ಪ್ರತಿಭಟನೆ ಮಾಡುತ್ತಿದ್ದೇವೆ. ಈ ನಮ್ಮ ಪ್ರತಿಭಟನೆಯ ಮುಖ್ಯವಾದ ಬೇಡಿಕೆಗಳೇನೆಂದರೆ, ಕೃಷಿ ಅಧಿಕಾರಿ ಹಾಗೂ ಸಹಾಯಕ ಕೃಷಿ ಅಧಿಕಾರಿ ನೇಮಕಾತಿಯಲ್ಲಿ ಅವೈಜ್ಞಾನಿಕತೆ ಹಾಗೂ ಈ ಕೃಷಿ ನೇಮಕಾತಿಯಲ್ಲಿ ತುಂಬಾ ಅವೈಜ್ಞಾನಿಕತೆಯನ್ನು ಮಾಡಿದ್ದಾರೆ. ಮೊದಲನೇದಾಗಿ ನಮ್ಮ C&R ರೂಲ್ಸ್ ನೇಮಕಾತಿಯ ಪ್ರಕಾರ ಇವುಗಳಲ್ಲಿ 309ನೇ ಸಂವಿಧಾನ ಅಡಿಯ ಪ್ರಕಾರ ಯಾವುದೇ ರೀತಿಯಾದ ವೃಂದಮತಿ ನೇಮಕಾತಿಯನ್ನು ಮಾಡಬಾರದು. ಈಗ ನಮ್ಮ ಈ ನೇಮಕಾತಿಯಲ್ಲಿ ಬಯೋಟೆಕ್ ಮತ್ತು ಪ್ರೈವೇಟ್ ಕಾಲೇಜುಗಳಿಂದ ವಿದ್ಯಾರ್ಥಿಗಳಿಗೆ ಈ ಒಂದು ನೇಮಕಾತಿಗೆ ಅವರಿಗೆ ಒಂದು ಪೋಸ್ಟ್ಗೆ ಅವರಿಗೆ ಅರ್ಜಿಯನ್ನು ಸ್ವೀಕರಿಸಲಾಗಿದೆ. ಅದನ್ನು ಮೊದಲು ತೆಗೆಯಬೇಕು ಹಾಗೂ ಪ್ರೈವೇಟ್ ಕಾಲೇಜುಗಳನ್ನು ನಿಲ್ಲಿಸಬೇಕು. ಹಾಗೂ 2% ಸ್ಪೋರ್ಟ್ಸ್ ಕೋಟಾ ಈ ಎಒ ಮತ್ತು ಎಒ ಪೋಸ್ಟ್ಗೆ ಅವರಿಗೆ ಸ್ವೀಕರಿಸಬೇಕು ಹಾಗೂ ಪ್ರೈವೇಟ್ ಕಾಲೇಜುಗಳನ್ನು ನಿಲ್ಲಬೇಕು. ಇವು ನಮ್ಮ ಮುಖ್ಯವಾದ ಬೇಡಿಕೆ. ಧನ್ಯವಾದ. ಈ ಬೇಡಿಕೆ ಈಡೇರಿಲ್ಲ ಅಂದ್ರೆ ಮುಂದಿನ ಕ್ರಮ ಏನು ಅಂತೀರಿ? ಈ ಒಂದು ಬೇಡಿಕೆಗಳನ್ನು ರಾಜ್ಯಾದ್ಯಂತ ಕೃಷಿ ವಿದ್ಯಾಲಯಗಳು ಮಾಡುತ್ತಿದ್ದೇವೆ. ಬೆಂಗಳೂರು, ರಾಯಚೂರು ಹಾಗೂ ಮಂಡ್ಯ, ಶಿವಮೊಗ್ಗ ಅಲ್ಲಿ ಹೇಗೆ ನಮ್ಮ ಅಲ್ಯುಮಿನಿ ಹಾಗೂ ನಮ್ಮ ಸೀನಿಯರ್ಗಳ ಒಂದು ಉದ್ದೇಶಗಳ ಮೇಲೆ ನಾವು ಮುಂದಿನ ಕ್ರಮವನ್ನು ತೆಗೆದುಕೊಳ್ಳಲು ಮುಂದಿನ ಕ್ರಮಗಳು ನೀವು ರಸ್ತೆ ಹೋರಾಟಕ್ಕೆ ಹೋರಾಟ ಮಾಡ್ತು ಅಂತ ನಿರ್ಧಾರ ಮಾಡಿ, ಅದಕ್ಕೆಲ್ಲ ನಿಮ್ಮದು ಬೆಂಬಲ ಯಾರು? ನಿಮಗೆ ಎಲ್ಲ ಗೈಡೆನ್ಸ್ ಕೊಡೋರು ಯಾರು? ನಿಮಗೆ ನ್ಯಾಯ ಸಿಗುತ್ತೆ ಅಂತ ಮಾಡ್ತೀರಾ ಏನು ನಿಮ್ಮ ಇದ್ರ ಮೇಲೆ ಮಾಡ್ತೀರಾ? ನೀವು ಯಾವ ಥರ ನೀವು ಹೋರಾಟವನ್ನು ರೂಪುಗೊಳಿಸ್ತೀರಿ? ಅಲ್ಯುಮಿನಿ ಸೀನಿಯರ್ಸ್ ಹಾಗೂ ನಮ್ಮ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ನಮ್ಮ ಸೀನಿಯರ್ಗಳು ನಮ್ಮ ಹೇಗೆ ನಮಗೆ ಉದ್ದೇಶಗಳನ್ನು ನಾವು ಅದರ ಮುಖಾಂತರ ಮುಂದಿನ ನಿರ್ಧಾರ ಕ್ರಮಗಳನ್ನು ಕೈಗೊಳ್ಳುತ್ತೇವೆ. ಹೋರಾಟ ಮಾಡಿದ್ರು ನಿಮ್ಗೆ ನ್ಯಾಯ ಸಿಗಲಿಲ್ಲ ಅಂದ್ರೆ? ಇಲ್ಲ ಸರ್, ನಾವು ನ್ಯಾಯ ಸಿಗುವವರೆಗೂ ನಾವು ನ್ಯಾಯ ಸಿಗುವವರೆಗೂ ಹೋರಾಟ. ನಿಮ್ಮ ಹೆಸರು? ನಮ್ಮ ಹೆಸರು 3rd ಇಯರ್, 1st ಇಯರ್?